ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಟೆನ್ಷನ್ ಇದೆ. ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ದೆಹಲಿಗೆ ಹೋದ್ರು, ವರಿಷ್ಠರನ್ನ ಭೇಟಿಯಾದ್ರು, ಈ ಕುರಿತು ವರದಿ ಕೊಟ್ಟು ಬಂದ್ರು. ಬಟ್ ನೇರವಾಗಿ ಬಂದಿದ್ದು ಎಲ್ಲಿಗೆ? ಮಂಗಳೂರಿಗೆ. ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಇವತ್ತು ಬೆಳ್ಳಂಬೆಳಗ್ಗೆ ಮಾಡಿದ್ದಾರೆ. ಕಾರಣ ಇದೇ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲೇ ಶಾಸಕಾಂಗ ಪಕ್ಷದ ಸಭೆ ಮಾಡಬೇಕು ಅಂದಾಗ ಅದಕ್ಕೆ ವಿರೋಧ ವ್ಯಕ್ತವಾಯಿತು. ವಿರೋಧ ಇದೆ ಅನ್ನೋದಕ್ಕೆ ಸಭೆನ ಕ್ಯಾನ್ಸಲ್ ಮಾಡಲಾಗಿದೆ. ಬಟ್ ಮಂಜುನಾಥನ ದರ್ಶನ ಪಡೆದುಕೊಂಡು ಮಂಜುನಾಥನ ಸನ್ನಿಧಿಯಲ್ಲಿ ಏನ್ ಬೇಡ್ಕೊಂಡ್ರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ? ನಿಜಕ್ಕೂ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದನ್ನ ಕಂಡುಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತಾರಾ ವಿಜೇಂದ್ರ ಅನ್ನೋದೇ ಪ್ರಶ್ನೆ. ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಾಗುತ್ತಲೇ ಇದೆ ಕ್ರಾಸ್ ಕನೆಕ್ಷನ್. ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನ ಮಾಡಿದವರಿಗೆ ಶಿಕ್ಷೆ ಆಗೋದು ಪಕ್ಕಾನ? ಬಿಜೆಪಿ ಪಾಳ್ಯದಲ್ಲಿ ಕ್ರಾಸ್ ಕನೆಕ್ಷನ್ ಹೆಚ್ಚಾಗ್ತಾ ಇದೆ. ಇದರ ಟೆನ್ಷನ್ ಜಾಸ್ತಿ ಆಗಿದೆ ಅಂತ. ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನ ಮಾಡಿದವರಿಗೆ ಶಿಕ್ಷೆ ಆಗೋದು ಪಕ್ಕಾನ? ಶಾಸಕಾಂಗ ಪಕ್ಷದ ಸಭೆ ಕ್ಯಾನ್ಸಲ್. ಮುಂದೆ ಏನ್ ಮಾಡ್ತಾರೆ ವಿಜಯೇಂದ್ರ? ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೇಳಿಕೊಂಡಿದ್ದಾದ್ರೂ ಏನು? ಪಕ್ಷಕ್ಕೆ ದ್ರೋಹ ಮಾಡಿದವರನ್ನ ಕಂಡು ಹಿಡಿತಾರಾ ಬಿಜೆಪಿ ರಾಜ್ಯಾಧ್ಯಕ್ಷರು? ಆಣೆ ಪ್ರಮಾಣದ ಮಾತಿನ ಮಧ್ಯೆ ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ. ಮಂಜುನಾಥನ ದರ್ಶನ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಮಂಜುನಾಥನ ದರ್ಶನ ಪಡೆದುಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ದೆಹಲಿಯಿಂದ ನೇರವಾಗಿ ನಿನ್ನೆಯೇ ಮಂಗಳೂರಿಗೆ ಬಂದರು. ಇವತ್ತು ಬೆಳ್ಳಂಬೆಳಗ್ಗೆ ಮಂಜುನಾಥನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ಪಕ್ಷವೇ ತಾಯಿ, ಪಕ್ಷವೇ ದೇವರು ಅಂತ ನಂಬಿದವರು ಕೂಡ ಅಡ್ಡದಾರಿ ಹಿಡಿದಿದ್ದಾರೆ. ಯಾರವರು ಅನ್ನೋದನ್ನ ಪತ್ತೆ ಮಾಡೋದು ಸ್ವಲ್ಪ ದಿನ ಕಷ್ಟ ಆಗಬಹುದು. ಆದ್ರೆ ಕಂಡು ಹಿಡದೆ ಹಿಡಿತೀವಿ ಅಂಥವರ ವಿರುದ್ಧ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾ ಇರೋದು. ಅವರನ್ನ ಕಂಡು ಹಿಡಿಯೋ ಸಲುವಾಗಿ ಧರ್ಮಸ್ಥಳದ ಸನ್ನಿಧಾನದಲ್ಲಿ, ಮಂಜುನಾಥನ ಸನ್ನಿಧಾನದಲ್ಲಿ ಸಭೆ ಮಾಡ್ಬಿಡೋಣ ಅಂತ ನಿರ್ಧಾರ ಮಾಡಿದ್ರು ಕೂಡ ಆರಂಭಿಕವಾಗಿ ಅದಕ್ಕೆ ಅಪಸ್ವರಗಳು ಜಾಸ್ತಿ ಆಗೋಯ್ತು. ಹಾಗಾಗಿ ಸಭೆ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ಮಂಜುನಾಥನ ಬಳಿ ನಾನು ಅಂದುಕೊಂಡಿದ್ದನ್ನ ಕೇಳ್ಕೊಂಡು ಬರೋಣ ಅಂತ ಬೆಳ್ಳಂಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಂಜುನಾಥನ ಸನ್ನಿಧಾನದಲ್ಲಿ ದೇವರ ದರ್ಶನ ಮಾಡಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಅಡ್ಡ ಮತದಾನ ಮಾಡಿದವರು ಯಾರು ಕಂಡು ಹಿಡಿದು ಬಿಡ್ತಾರಾ ದೇವರ ದರ್ಶನದ ಬಳಿಕ? ಅಂಥದ್ದೊಂದು ಏನಾದರೂ ಬೆಳವಣಿಗೆಗಳಾಗುತ್ತಾ? ಕಾರಣ ಸತ್ಯ ಶೋಧನಾ ಸಮಿತಿ ರಚನೆಯಾಗಿದೆ ರಾಜ್ಯ ಬಿಜೆಪಿಯಲ್ಲಿ. ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋ ಸಲುವಾಗಿ ಮಧ್ಯಂತರ ವರದಿ ಸಿದ್ಧ ಆಗಿದೆ. ಬಟ್ ಕೊನೆಯ ವರದಿಯಲ್ಲೇ ಅಡ್ಡ ಮತದಾನ ಮಾಡಿದವರು ಯಾರು, ಆ ಶಾಸಕರ ಹೆಸರು ಉಲ್ಲೇಖ ಆಗುತ್ತಾ? ಅವರ ವಿರುದ್ಧ ಕ್ರಮ ಕೈಗೊಳ್ತಾರಾ? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ದೇವರ ದರ್ಶನವನ್ನು ಪಡೆದ ಬಳಿಕ ಮಂಜುನಾಥ ವಿಶೇಷವಾದಂತಹ ಪೂಜೆಯನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಎಲ್ಲಿಗಾದ್ರೂ ಹೋಗ್ತೀವಿ ದೇವಸ್ಥಾನಗಳಿಗೆ ಅಂತ ಅಂದ್ರೆ ಹೋಗದೆ ಇರಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಹಂಗೆ ವಿಜಯೇಂದ್ರ ಅವರು ಇಲ್ಲೇ ಸಭೆಯನ್ನ ಮಾಡೋಣ, ದೇವರ ಮುಂದೆ ಆಣೆ ಪ್ರಮಾಣ ಮಾಡಿಸ್ಬಿಡ್ತೀನಿ ಅಂತ ನಿರ್ಧಾರ ಮಾಡಿದ್ರು ಅಪಸ್ವರ. ಬಟ್ ಸಭೆ ಇಲ್ಲ ಆದ್ರೂ ಪರವಾಗಿಲ್ಲ, ನಾನ್ ದೇವರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿರೋ ಭೇಟಿನ, ಅಥವಾ ವಿಶೇಷ ಪೂಜೆ ಅಥವಾ ಬೆಳವಣಿಗೆಗೆ ಏನಾದ್ರೂ ಸಾಕ್ಷಿ ಆಗಬಹುದಾ ಈ ಭೇಟಿ ಅನ್ನೋದು ಕುತೂಹಲ ಇದೆ. ಸೊ ಇಮಿಡಿಯೇಟ್ ಆಗಿ ಮಂಜುನಾಥನ ದರ್ಶನ ಪಡೆದುಕೊಂಡಿದ್ದು ಯಾಕೆ? ಸಭೆ ಕ್ಯಾನ್ಸಲ್ ಆಯಿತು ಅನ್ನೋ ಕಾರಣಕ್ಕ ಹೇಗೆ?
ಶ್ರುತಿ ಪರಿಷತ್ ಚುನಾವಣೆಯಾದಂಥ ಅಡ್ಡ ಮತದಾನವನ್ನು ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಹಣೆ ಪ್ರಮಾಣಕ್ಕೆ ವಿಜೇಂದ್ರ ಮುಂದಾಗಿದ್ದರು. ಅದರಲ್ಲೂ ಕೂಡ ಘೋಷಣೆ ಮಾಡಿದ ಬಳಿಕ ಸ್ವಪಕ್ಷೀಯ ಶಾಸಕರು ಮತ್ತು ಮೈತ್ರಿ ನಾಯಕರಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ಹೆಚ್ಚಾಗಿತ್ತು. ಬೇಡ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು. ಹೀಗಾಗಿ ವಿಜೇಂದ್ರ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡಿದ ಬಳಿಕ ಹಣೆ ಪ್ರಮಾಣವನ್ನು ಕ್ಯಾನ್ಸಲ್ ಮಾಡಿದರು. ಆದರೆ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಯಾವುದೇ ರೀತಿಯಂಥ ನಿರಾಕರಣೆಯನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡಿರಲಿಲ್ಲ. ಈ ನಿಟ್ಟಿನಲ್ಲಿ ಮಾಡಿದಂತೆ ಏನು ದೇವಸ್ಥಾನಕ್ಕೆ ನೀವು ಹೇಳಿದಂತೆ ಹೋಗಬೇಕು ಅನ್ನೋಂಥ ನಿರ್ಧಾರ ಮಾಡಿದರೆ ಹೋಗಿ ಬರಬೇಕಾಗತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರೇನೋ ಹೋಗಿದ್ದಾರೆ. ಆದರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಅವರು ಹಣೆ ಪ್ರಮಾಣವನ್ನು ಮಾಡ್ತಾರೆ ಅಥವಾ ಯಾರೆಲ್ಲ ಅಡ್ಡ ಮತದಾನ ಮಾಡಿದರೆ ಅವರಿಗೆ ಒಂದಿಷ್ಟು ದೇವರ ಮೇಲೆ ಹೊರೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರ. ಇದು ಧರ್ಮಸ್ಥಳಕ್ಕೆ ಹೋಗೋದ್ರ ಮೂಲಕ ನಾನು ಇದನ್ನು ಇಲ್ಲಿಗೆ ಬಿಡಲ್ಲ ಅನ್ನುವಂಥ ಸಂದೇಶವನ್ನು ಕೊಡುವಂಥದ್ದು ಕೂಡ ವಿಜೇಂದ್ರ ಅವರ ಸಂದೇಶ ಆಗಿರ್ಬೋದು. ಜೊತೆಗೆ ಏನು BJPಯಲ್ಲಿರುವಂಥ ಒಂದಿಷ್ಟು ಅಸಮಾಧಾನಿತ ಶಾಸಕರಿದ್ದಾರಲ್ಲ ಅವರಿಗೆ ಒಂದು ಮೆಸೇಜ್ ಕೊಡಬೇಕು. ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ಮಾತುಕತೆ ಮಾಡಿ ಬಂದಾಗಿದೆ. ಜೊತೆಗೆ ರಾಜ್ಯದಲ್ಲಿ ಸತ್ಯ ಶೋಧನಾ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಆ ಒಂದು ಫಲಿತಾಂಶ ಕೂಡ ವರದಿ ಕೂಡ ಪಡೆದುಕೊಳ್ಬೇಕು. ಮತ್ತು ಜೊತೆಗೆ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಮತ್ತು ಪಕ್ಷದಲ್ಲಿರುವಂಥ ಅಸಮಾಧಾನವನ್ನು ಹೇಗೆ ತಣಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರ ಹಾಕಿಕೊಂಡೇ ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರು ಹೋಗಿದ್ದಾರೆ. ವಿಜೇಂದ್ರ ಜೊತೆಗೆ ಒಂದಿಷ್ಟು ಶಾಸಕರು ಹಾಜರಾಗಿರುವಂಥದ್ದು. ಜೊತೆಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಹೆಗಡೆ ಅವರ ಜೊತೆಗೆ ಕೂಡ ವೀರೇಂದ್ರ ಹೆಗಡೆ ಜೊತೆಗೆ ಕೂಡ ದರ್ಶನ ಮುಗಿಸ್ಕೊಂಡು ವೀರೇಂದ್ರ ಹೆಗಡೆ ಜೊತೆಗೆ ಮಾತುಕತೆಯನ್ನು ಮಾಡಿಕೊಂಡು ಈಗ ವಿಜೇಂದ್ರ ಅವರು ಬೆಂಗಳೂರಿನಲ್ಲಿರುವಂಥದ್ದು. ಹೀಗಾಗಿ ಒಂದು ಕಡೆ ಪಕ್ಷದಲ್ಲಿ ಪರಿಷತ್ ಚುನಾವಣೆಯ ಅಸಮಾಧಾನ ಒಂದು ಕಡೆ ಜಾಸ್ತಿ ಆಗ್ತಾ ಇದ್ದರೆ ಮುಂಬರುವ ದಿನಗಳಲ್ಲಿ ಮೈತ್ರಿ ನಾಯಕರ ಜೊತೆಗೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಮತ್ತು ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡುವಂಥ ಜವಾಬ್ದಾರಿ ಕೂಡ ವಿಜೇಂದ್ರ ಅವರ ಮೇಲಿದೆ. ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಈ ಒಂದು ಮಂಜುನಾಥನ ದರ್ಶನ ಮತ್ತು ಧರ್ಮಸ್ಥಳದ ಪ್ರವಾಸ ಬಹಳ ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ವಿಜೇಂದ್ರ ಅವರು ಏನಾದರೂ ಅಲ್ಲಿ ಹಣೆ ಪ್ರಮಾಣವನ್ನು ಮಾಡಿ ಬಂದರೆ ಅಥವಾ ಹರಕೆ ಏನಾದರೂ ಕಟ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸುಲಭವಾಗಿ ಆಗುವುದಲ್ಲ. ಅದರಲ್ಲೂ ಕೂಡ ವಿಜೇಂದ್ರ ಅವರ ಬದಲಾವಣೆ ಆಗುತ್ತೆ, ವಿರೋಧ ಪಕ್ಷದ ನಾಯಕರ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಹೀಗಾಗಿ ಸದ್ಯಕ್ಕೆ ಧರ್ಮಸ್ಥಳ ಮಂಜುನಾಥನ ಈ ಒಂದು ದರ್ಶನ ವಿಜೇಂದ್ರ ಅವರಿಗೆ ಯಾವ ರೀತಿ ಫಲವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.